ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ನಮ್ಮ KE ಅವರು ಜಸ್ಟ್ ವಾವ್ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಫೀಲಿಂಗ್ ಏನು ಬರ್ತದಲ್ಲ ಕೆಲವೊಂದಷ್ಟು ನೋಡಿದ ತಕ್ಷಣ, ಸೊ ಆ ರೀತಿ ಫೀಲಿಂಗ್ ನನಗೆ ಇವತ್ತು KE ಮೇಲೆ ಬರ್ತಾ ಇದೆ. ಯಾಕಂತಂದರೆ KE ಅವರು ಇವತ್ತು ಅಂದರೆ ನಿನ್ನೆ ರಾತ್ರಿ ಈ ಸೀಟ್ ಮೆಟ್ರಿಕ್ಸನ್ನು, ಡೀಟೇಲ್ಡ್ ಸೀಟ್ ಮೆಟ್ರಿಕ್ಸನ್ನು ನಾವು ಇಷ್ಟು ದಿನ ಏನು ಕೇಳ್ಕೋತಾ ಇದ್ವಿ, ಇಂಜಿನಿಯರಿಂಗಿಗೆ ಡೀಟೇಲ್ಡ್ ಸೀಟ್ ಮೆಟ್ರಿಕ್ಸನ್ನು ಕೊಡಿ, ಅಟ್ಲೀಸ್ಟ್ ಅದನ್ನು ನೋಡಿಕೊಂಡು ಯಾವ ಕೋಡ್ ಯಾವ ಕಾಲೇಜಿಗಿದೆ ಅಂತ ನೋಡಿಕೊಂಡು ನಾವು ಆ ಕೋಡನ್ನು ಸರ್ಚ್ ಮಾಡಿ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸಿಂದ ಸೊ ಅದನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಬೋದು ಅಂಥೇಳಿ ಜಸ್ಟ್ KEA ನಿನ್ನೆ ರಾತ್ರಿ ಇದನ್ನು ರಿಲೀಸ್ ಮಾಡಿದ್ದಾರೆ. ಸೊ ನಾನು ನಿನ್ನೆ ಆರ್ಕಿಟೆಕ್ಚರ್ ಮತ್ತು ಡಿ ಫಾರ್ಮದು ಎಕ್ಸ್ಪ್ಲೇನ್ ಮಾಡಿ ಊಟ ಮಾಡಿ ಮಲ್ಕೊಂಡೆ. ಬಟ್ ಇವತ್ತು ಬೆಳಗ್ಗೆ ಎದ್ದು ನೋಡ್ತೀನಿ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ಏನು ಹೇಳೋದಕ್ಕೆ ಉಳಿದೇ ಇಲ್ಲ KE ಅವ್ರ ಬಗ್ಗೆ. ಸೊ ಅಟ್ಲೀಸ್ಟ್ ಅಂದರೆ ಇವತ್ತು ಬೆಳಗ್ಗೆ 9-10 ಗಂಟೆಗೆ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಸೊ ನಿನ್ನೆ ರಾತ್ರಿ ಇದನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ವಿದ್ಯಾರ್ಥಿಗಳು ಕೊನೆಯ ಮೂಮೆಂಟ್ ತನಕ ವೇಟ್ ಮಾಡ್ಕೊಂಡು ಇದನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಸೊ ವಿದ್ಯಾರ್ಥಿಗಳೇ ದಯವಿಟ್ಟು ತಿಳಿದಿಟ್ಕೊಳ್ಳಿ, KEA ಅವರು ಈ ರೀತಿ ಮಾಡೋದು ಆಶ್ಚರ್ಯಕರ ಅಲ್ಲ. ಆದರೆ 1 ಸಾರಿನೋ 2 ಸಾರಿನೋ ಮಾಡಿದರೆ ಓಕೆ ಅಂತ ಹೇಳ್ಬೋದು. ಇವತ್ತು ಇಟ್ಕೊಂಡು 10 ಗಂಟೆಗೆ ಸೀಟ್ ಮೆಟ್ರಿಕ್ಸ್ ಅಂದರೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಇಟ್ಕೊಂಡು ಈಗ ಸೀಟ್ ಮೆಟ್ರಿಕ್ಸನ್ನು ಕೊಡ್ತಾರೆ. ಇವರು ಏನು ಮಾಡೋದಕ್ಕೂ ಬರೋದಿಲ್ಲ. ವಿ ಆರ್ ಅಂಡರ್ ದಿಸ್, ನಮ್ಮ ಹಣೆ ಬರ ಅಂತಲೇ ಹೇಳಬೇಕು. ಬೇರೆ ಬೇರೆ ಸ್ಟೇಟ್ ಅಥಾರಿಟೀಸ್ಗಳನ್ನು ಅಥವಾ MCC ಅವ್ರನ್ನ ನೋಡಿದರೆ ನಮಗೆ KE ಅವರ ಮೇಲೆ ಹೊಟ್ಟೆ ಕಿಚ್ಚು ಬರ್ತದೆ. ಯಾಕಂದರೆ KE ಅವರು ಇಷ್ಟು ಚೆನ್ನಾಗಿ ಕೌನ್ಸಿಲಿಂಗನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ, ನಮಗೆ ಬೇಕಾದಂಥ ಇನ್ಫಾರ್ಮೇಷನನ್ನು ಎಷ್ಟು ಬೇಗ ಕೊಡ್ತಾ ಇದ್ದಾರೆ ಅಂತ ಅಲ್ವಾ. ಸೊ ನನಗೆ ಅನಿಸೋ ಪ್ರಕಾರ ಯಾರ್ಯಾರು ನೀಟ್ ಮೆರಿಟ್ ಲಿಸ್ಟ್ಗೆ ವೇಟ್ ಮಾಡ್ತಾ ಇದ್ದಾರೆ, ನೀಟ್ ಕೌನ್ಸಿಲಿಂಗ್ ಆದಮೇಲೆ ಅದನ್ನು ಕೂಡ ರಿಲೀಸ್ ಮಾಡ್ತಾರೇನೋ, ವೇಟ್ ಮಾಡೋಣಂತೆ. ಓಕೆ, ಸೊ ಯಾಕಂದರೆ ನೀಟ್ ಮೆರಿಟ್ ಲಿಸ್ಟ್ ಈಗಾಗಲೇ ಕೊಟ್ಟಿದ್ದಿದ್ರೆ ನಮಗೊಂದು ಐಡಿಯಾ ಬರ್ತಿತ್ತು ನಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಅದನ್ನು ಕೂಡ ರಿಲೀಸ್ ಮಾಡ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಎಟ್ ದ ಎಂಡ್ ನಾ ರಿಲೀಸ್ ಮಾಡಿದ್ದೀನಿ ಅಂಥೇಳಿ ಅವ್ರು ಹೇಳ್ಕೊಳ್ಬೋದು. ಬಟ್ ದಿಸ್ ಈಸ್ ನಾಟ್ ದ ವೇ ಟು ಕಂಡಕ್ಟ್ ದ ಕೌನ್ಸಿಲಿಂಗ್. ದಯವಿಟ್ಟು ಸೊ ಈ ರೀತಿ ಆಗಬಾರ್ದಿತ್ತು. ನನಗೆ ಬಹಳ ಬೇಜಾರಾಗ್ತಾ ಇದೆ. ಇರಲಿ, ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸನ್ನು ಈಗ ರಿಲೀಸ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಡೀಟೇಲ್ಡ್ ಸೀಟ್ ಮೆಟ್ರಿಕ್ಸೇ ನಮಗೆ ಬೇಕಾಗಿತ್ತು. ಯಾಕಂತಂದರೆ ಈ ರೀತಿಯಾಗಿ ಸೀಟ್ ಮೆಟ್ರಿಕ್ಸ್ ಇದ್ದಾಗ ನಿಮಗೆ ಈ ಒಂದು ಕೇಸಲ್ಲಿ ಎಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಪೆಸ್ ಯೂನಿವರ್ಸಿಟಿಯನ್ನು ಭಾಳ ಜನ ಹುಡುಕ್ತಾ ಇದ್ರು, ಹೌದಾ. ಸೊ ಪೆಸ್ ಯೂನಿವರ್ಸಿಟಿ ಇಲ್ಲಿ ನೋಡಿ BTech ಕೋರ್ಸ್ ಅಂತ ಇದೆ, ಅದನ್ನು ಕೂಡ ಈಸಿಲಿ ಗೊತ್ತಾಗ್ಬಿಡ್ತಿತ್ತು ನಮಗೆ. ಸೊ 009 ಹೋಗಿ ಹುಡುಕ್ಬಿಟ್ರೆ ಸಿಕ್ಬಿಡ್ತಿತ್ತು. ಸೊ ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ PES ಯೂನಿವರ್ಸಿಟಿ. ಸೊ ನಿಮಗೆ ಯಾವ್ಯಾವ ಕಾಲೇಜಸ್ಗಳು ಸಿಕ್ಕಿಲ್ಲ ಇದುವರೆಗೆ, ದಯವಿಟ್ಟು ಇಲ್ಲಿ ನೀವು ನೋಡ್ಕೊಳ್ಳಬಹುದು. ಓಕೆ, ಸೊ ನೀವು ಈ ರೀತಿ ಸರ್ಚ್ ಮಾಡಿದರೆ ಸೊ ನಿಮಗೆ ಇಲ್ಲಿ ಎಲ್ಲ ಕಾಲೇಜಸ್ಗಳು ಸಿಗ್ತದೆ ಯಾವ್ಯಾವ ರೀತಿ ಇದೆ ಅಂಥೇಳಿ. ಸೊ ವೆದರ್ ಯು ಹ್ಯಾವ್ ಸಪರೇಟ್ ಕಾಲ್ಡ್ ಏಡೆಡ್ ಮತ್ತು ಅನ್ಏಡೆಡ್ ಇದೆಯಾ ಅನ್ನೋದು ಕೂಡ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ BVB ನೋಡಿ, ನಿಮಗೆ BVBಯಲ್ಲಿ ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಲ್ಲ 2 ಇತ್ತು, ಒಂದು ಏಡೆಡ್ ಮತ್ತು ಪ್ರೈವೇಟ್ ಅಂಥೇಳಿ. ಬಟ್ ಈ ವರ್ಷ ಎಲ್ಲ ಕೋರ್ಸಸ್ಗಳನ್ನು ಪ್ರೈವೇಟಲ್ಲೇ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ BVB ಅಂಥೇಳಿ. ಸೊ ಎಲ್ಲ ಕೋರ್ಸ್ಗಳು EC CS ME EE ಎಲ್ಲವನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿಬಿಟ್ಟಿದ್ದಾರೆ ಅನ್ನೋದು ಗೊತ್ತಿರಲಿ, ರೈಟ್. ಸೊ ಈ ರೀತಿಯಾಗಿ ಸೊ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ನೀವು ದಯವಿಟ್ಟು ಇಲ್ಲಿ ನೋಡ್ಕೊಳ್ಬೋದು. ಹೈದರಾಬಾದ್ ಕರ್ನಾಟಕ ಕೂಡ ನಿಮಗೆ ಇಲ್ಲಿ ಕಾಣಿಸ್ತದೆ. ಹೈದರಾಬಾದ್ ಕರ್ನಾಟಕ ಅಂತ ಕ್ಲಿಕ್ ಮಾಡಿದರೆ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ಹೈದರಾಬಾದ್ ಕರ್ನಾಟಕ ಅಂತ ಕ್ಲಿಕ್ ಮಾಡಿದರೆ ಇವರ ಹಣೆ ಬರ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ಹೈದರಾಬಾದ್ ಕರ್ನಾಟಕ ಅಂತ ಕ್ಲಿಕ್ ಮಾಡಿದರೆ ನೋಡಿ ತೋರಿಸ್ತೀನಿ. ಸೊ ಆರ್ಕಿಟೆಕ್ಚರ್ ಹೈದರಾಬಾದ್ ಕರ್ನಾಟಕ ಇಲ್ಲಿ ಬರ್ತಾ ಇದೆ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾದರೆ ಆರ್ಕಿಟೆಕ್ಚರ್ ಹೈದರಾಬಾದ್ ಕರ್ನಾಟಕ ಕ್ಲಿಕ್ ಮಾಡಿದರೆ ಏನು ಬರ್ತದೆ? ಸೊ ಇಂಜಿನಿಯರಿಂಗ್, ಸೊ ಇದು ಕೂಡ ಆರ್ಕಿಟೆಕ್ಚರ್ ಹೈದರಾಬಾದ್ ಕರ್ನಾಟಕನೇ ಬರ್ತಾ ಇದೆ. ಸೊ ಅಂದರೆ ಆರ್ಕಿಟೆಕ್ಚರ್ ಹೈದರಾಬಾದ್ ಕರ್ನಾಟಕ ಎರಡೂ ಕಡೆ ಆ್ಯಡ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಕೂಡ ಕರೆಕ್ಟ್ ಮಾಡ್ತಾರೆ, ದಯವಿಟ್ಟು ವೇಟ್ ಮಾಡಿ. ಸೊ ಇದರ ಜೊತೆಗೆ ಇಲ್ಲಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಇವೆಲ್ಲ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಆರ್ಕಿಟೆಕ್ಚರ್ ಕೋರ್ಸಸ್ ಇದೆ. ಇಲ್ಲಿದೆ ನೋಡಿ ಇಂಜಿನಿಯರಿಂಗ್ ಹೈದರಾಬಾದ್ ಕರ್ನಾಟಕ ಇಲ್ಲ, ಇದು ಸ್ಪೆಷಲ್ ಕ್ಯಾಟಗರಿ, ಇಂಜಿನಿಯರಿಂಗ್ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಅವೈಲೇಬಿಲಿಟಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು, ಈ ರೀತಿಯಾಗಿ ಇಲ್ಲಿ ನೀಡಿರುವಂಥದ್ದು. ಸೊ ಇಲ್ಲಿ BVSC ಅಗ್ರಿಕಲ್ಚರ್ ಇದೆ, ಇದು ಕೂಡ ಹಾರ್ಟಿಕಲ್ಚರ್, ಇದನ್ನು ಆಲ್ರೆಡಿ ರಿಲೀಸ್ ಮಾಡಿದರು. ಸೊ ಬಟ್ ಹೈದರಾಬಾದ್ ಕರ್ನಾಟಕ ರೀಸನ್ನಿಗೆ ತಕ್ಕ ಹಾಗೆ ಇದರಲ್ಲಿ ರಿಲೀಸ್ ಇನ್ನೂ ಕೂಡ ಮಾಡಿಲ್ಲ. ಸೊ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ CET ಆಪ್ಷನ್ಸ್, CET ಅಡ್ಮಿಷನ್ಸಿಗೆ ಹೋಗ್ಬಿಟ್ಟು ಇಲ್ಲಿ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣಿಸ್ತಾ ಇದೆ.
ಇದನ್ನು ಕ್ಲಿಕ್ ಮಾಡಿದ್ರು ಕೂಡ ನೋಡೋಣಂತೆ. ಸೊ ಇದು ಕೂಡ ಆರ್ಕಿಟೆಕ್ಚರೇ ಕಾಣಿಸ್ತಾ ಇದೆ. ಸೊ ಇನ್ನೂ ಕೂಡ ಈ ಒಂದು ಲಿಂಕ್ ಏನಿದೆ ಇದು ಅಪ್ಡೇಟ್ ಆಗಿಲ್ಲ. ಓಕೆ. ಸೊ ಇಂಜಿನಿಯರಿಂಗ್ ನಿಮ್ಗೆ ಉಳಿದಿರುವಂಥದ್ದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದರಿಂದ ಅಟ್ಲೀಸ್ಟ್ ನಿಮಗೆ ಕೋಡ್ ನಂಬರ್ಗಳು ಕಾಣಿಸ್ತದೆ. ಆ ಕೋಡ್ ನಂಬರನ್ನು ಯೂಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.